ಹಾಯ್ ಅಣ್ಣ, ಲವ್ ಮ್ಯಾರೇಜ್ ಆಗಿ ಮನೆ ಬಿಟ್ಟು ಬಂದಿದ್ದೀನಿ ಅಣ್ಣ. ನೆಕ್ಸ್ಟ್ ಮಂತ್ ನನ್ನ ವೈಫ್ದು ಬರ್ತ್ಡೇ ಇದೆ. ಅವಳು ಬರ್ತ್ಡೇ ಮಾಡಕ್ಕೆ ದುಡ್ಡಿಲ್ಲ ಅಣ್ಣ. ನನ್ನ ಹತ್ರ ಇನ್ನ ಕೆಲಸ ಹುಡುಕ್ತಾ ಇದ್ದೀನಿ. ನಿಮ್ ಕಾಲಿಗೆ ಬೀಳ್ತೀನಿ, 3,000 ಹಾಕಿ ಅಣ್ಣ. ಅವಳು ನನಗೋಸ್ಕರ ಮನೆ ಬಿಟ್ಟು ಬಂದಿದ್ದಾಳೆ. ಕೆಲಸ ಸಿಕ್ಕದ್ಮೇಲೆ ರಿಟರ್ನ್ ಕೊಡ್ತೀನಿ ನಿಮ್ ಅಮೌಂಟ್ ನ ಅಣ್ಣ. ಹಾಕಣ ತಮ್ಮ 3,000 ಕಳ್ಸಿದೀನಿ, ಚೆಕ್ ಮಾಡ್ಕೊ. ತಮ್ಮ ಈ ಕಾಲಿಗೆ ಬೀಳ್ತೀನಿ, ರಿಟರ್ನ್ ಮಾಡ್ತೀನಿ, ಇದೆಲ್ಲ ಬೇಡ. ನನ್ನ ಫ್ಯಾಮಿಲಿಲಿ ನೀನು ಒಬ್ಬ. ಕೆಲಸ ಸಿಕ್ಕದ್ಮೇಲೆ ನೀನ್ ನಂಬಿ ಬಂದಿರೋ ಆ ಹುಡುಗಿನ ಚೆನ್ನಾಗಿ ನೋಡ್ಕೋ ಸಾಕು. ಲವ್ ಮಾಡ್ಲೇಬೇಡಿ ಅಂತ ಎಲ್ಲ ಹೇಳಕ್ ಹೋಗಲ್ಲ ನಾನು. ಜೀವನ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಲವ್ ಮಾಡಿ ಮದ್ವೆ ಆಗಿ, ಆದ್ರೆ ಮನೆ ಬಿಟ್ಟು ಹೋಗೋದು, ಸೂಸೈಡ್ ಮಾಡ್ಕೊಳ್ಳೋದು ಇವೆಲ್ಲ ಸರಿಯಲ್ಲ. ಮನೆಯವರು ಮಾತಾಡದೆ ಇರೋ ತರ ಬೆಳೆದು ತೋರಿಸಿ ಆಮೇಲೆ ನಿಮ್ಗೆ ಇಷ್ಟ ಬಂದವ್ರನ್ನ ಅವರೇ ಮದ್ವೆ ಮಾಡ್ಕೊಡ್ತಾರೆ. ಕೆಲವೊಬ್ರು ಮನೇಲಂತೂ ಒಪ್ಕೊಳ್ಳೋದೇ ಇಲ್ಲ. ಅವಾಗ ಕಾಲಿಗೆ ಬಿದ್ಬಿಡಿ, ಅಮ್ಮ ಅಮ್ಮ ಪ್ಲೀಸ್ ಒಪ್ಕೊಳ್ಳಮ್ಮ ಅಂತ. ಅದೇ ಲಾಸ್ಟ್ ಆಪ್ಷನ್. ತಮ್ಮ ನಿನಗೇನ್ ಹೇಳ್ತೀನಿ ಅಂತ ಅಂದ್ರೆ, ಇಷ್ಟೊಂದ್ ಧೈರ್ಯ ಮಾಡಿ ಮದ್ವೆ ಆಗಿದ್ಯಾ. ಎಲ್ಲಾ ಲವರ್ಸ್ಗೂ ಅವ್ರ ಲವರ್ ನ ಮದ್ವೆ ಆಗೋ ಯೋಗ ಸಿಗಲ್ಲ. ಲವ್ ಅಲ್ಲಿ ಗೆದ್ದಿದ್ಯಾ, ಲೈಫ್ ಅಲ್ಲಿ ಗೆದ್ದು ತೋರ್ಸು. ತುಂಬಾ ಜನ ಮೆಸೇಜ್ ಮಾಡಿದ್ರ, ನಿಮ್ಮ ಆಸೆನೂ ಒಂದಿನ ಈಡೇರಿಸ್ತೀನಿ, ಕಾಯ್ತಾ ಇರಿ.